ಎಸ್ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್ ಎದುರಾಗಿದೆ. ಧಾರವಾಡದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜಾಮೀನನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಧಾರವಾಡದ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧ ಜಾಮೀನನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. 1 ವಾರದಲ್ಲಿ ಶರಣಾಗುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿದಂತಹ ಗಂಭೀರ ಆರೋಪವನ್ನ ಎದುರಿಸ್ತಾ ಇದ್ರು ವಿನಯ್ ಕುಲಕರ್ಣಿ. ಸಿಬಿಐ ಮೇಲ್ಮನವಿಯನ್ನ ಪುರಸ್ಕರಿಸಿ ಜಾಮೀನನ್ನ ರದ್ದುಗೊಳಿಸಲಾಗಿದೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ದೊಡ್ಡ ಮಟ್ಟದ ಸಂಕಷ್ಟ. 1 ವಾರದೊಳಗಾಗಿ ಸರೆಂಡರ್ ಆಗಬೇಕು. ಕೊಲೆ ಆರೋಪ ಹಿನ್ನೆಲೆ ಕ್ಷೇತ್ರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಕಂಡೀಷನ್ ಹಾಕಿ ಜಾಮೀನನ್ನ ಕೊಡಲಾಗಿತ್ತು. ಆದರೆ ಆ ಕಂಡೀಷನ್ಗಳೆಲ್ಲವನ್ನ ಗಾಳಿಗೆ ತೂರಿ ಪ್ರಭಾವವನ್ನ ಬಳಸಿಕೊಂಡು ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿದಂತಹ ಗಂಭೀರ ಆರೋಪ ಹಿನ್ನೆಲೆ ಜಾಮೀನನ್ನ ರದ್ದುಗೊಳಿಸಲಾಗಿದೆ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಧಾರವಾಡದ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರ ಜಾಮೀನನ್ನ ರದ್ದುಗೊಳಿಸಲಾಗಿದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ 1 ವಾರದೊಳಗಡೆ ಬಂದು ಸರೆಂಡರ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸಂತೋಷ್, ಖಂಡಿತ ಸಿಂಧೂರ, ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ಜಾಮೀನನ್ನ ರದ್ದು ಮಾಡಿರುವಂತದ್ದು 1 ವಾರಗಳ ಒಳಗಾಗಿ. ಎಲ್ಲಿದ್ರು ಕೂಡ ವಾಪಸ್ ಶರಣಾಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತಲ್ಲಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ನಿನ್ನೆ ಕೂಡ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಡೆಸಿತ್ತು. ಆದ್ರೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಕುಲಕರ್ಣಿ ಪರ ವಕೀಲರು ಕೆಲವೊಂದಿಷ್ಟು ದಾಖಲೆಗಳನ್ನ ಸಲ್ಲಿಸುತ್ತೇವೆ ಅನ್ನೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ರು. ಆದ್ರೆ ಆ ಯಾವುದೇ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಡೋದಕ್ಕೆ ಮುಂದಾಗಿಲ್ಲ. ಇವತ್ತು ಕೂಡ ನಡೆದಂತಹ ಸಂದರ್ಭದಲ್ಲೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಅಂದ್ರೆ ನಿಖರವಾದಂತಹ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೆ ನೀಡುವಲ್ಲಿ ಕುಲಕರ್ಣಿ ಪರ ವಕೀಲರು ವಿಫಲರಾಗಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮತ್ತು ಪ್ರತಿವಾದವನ್ನ ಎರಡೂ ಕಡೆಯ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು. ಜೊತೆಗೆ ಅತಿ ಪ್ರಮುಖವಾಗಿ ಸಾಕ್ಷಿಗಳನ್ನ ತಿರುಚುವಂತಹ ಆರೋಪವನ್ನ ಎದುರು ವಕೀಲರು ಕೂಡ ವಾದವನ್ನ ಮಂಡಿಸಿದಂತ ಹಿನ್ನೆಲೆಯಿಂದಾಗಿ ಈಗಾಗಲೇ ರಾಜ್ಯ ಸರ್ಕಾರ ಸಲ್ಲಿಸಿದಂತ ಮನವಿಯನ್ನ ಹೆಚ್ಚುವರಿ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಕೇಳಿಕೊಂಡಿತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಮನ್ನಣೆ ಅಂತ ಕೊಡದ ಹಿನ್ನೆಲೆಯಿಂದಾಗಿ ಇದೀಗ ಅಧಿಕೃತವಾಗಿ ಒಂದು ಆದೇಶವನ್ನ ಹೊರಡಿಸಿರುವಂತ ಗಮನಿಸಬೇಕಾಗುತ್ತೆ. ಜೊತೆಗೆ 1 ವಾರಗಳ ಒಳಗಾಗಿ ಈಗ ಜಾಮೀನನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದನ್ನ ಮಾಡಿರುವಂತದ್ದು. ಜೊತೆಗೆ 1 ವಾರಗಳ ಒಳಗಾಗಿ ಮತ್ತೆ ಶರಣರ್ ಆಗ್ಬೇಕು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿರುವಂತ ಇಲ್ಲಿ ಗಮನಿಸಿದ್ರೆ ಸ್ಪಷ್ಟವಾಗಿ ನ್ಯಾಯಮೂರ್ತಿ ಕರೋಲ್ ನೇತೃತ್ವದ ದ್ವಿಸದಸ್ಯ ಪೀಠ ಮುಂದಿನ ಆದೇಶದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಲಾಗಿರುವಂತ ಗಮನಿಸಬೇಕಾಗುತ್ತೆ. ಇದು ಒಂದ್ ರೀತಿಯಾಗಿ ಪದೇ ಪದೇ ಧಾರವಾಡದಲ್ಲೂ ಕೂಡ ವಿಚಾರಣೆ ನಡೆಸಲಾಯಿತು. ಹೈಕೋರ್ಟ್ ಆಯ್ತು, ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಶಾಸಕ ವಿನಯ್ ಕುಲಕರ್ಣಿಗೆ ಇದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಜಾಮೀನನ್ನ ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ 1 ವಾರದ ಒಳಗಡೆ ಶರಣಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ.